ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಾ. ಕಿಚನ್ ವೇಸ್ಟಲ್ಲಿ ನಾವು ಯಾವ ಥರ ತರಕಾರಿನ ಬೆಳ್ಕೋಬೋದು, ಹಾಗೆಯೇ ಅದರಿಂದ ನಮಗೆ ಉಪಯೋಗ ಏನು ಅಂತ ನೋಡೋಣ ಬನ್ನಿ. ಹಾಗೆಯೇ ಒಂದು ಚಿಕ್ಕ ಹಾರ್ವೆಸ್ಟ್ನ ಇವತ್ತು ನಾವು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ಏನಪ್ಪ ಅಂತಂದರೆ, ಒಬ್ಬರು ನಮಗೆ ಯೂಟ್ಯೂಬ್ ಸ್ನೇಹಿತರು ಒಂದು ಕ್ವಶನ್ ಕೇಳಿದರು, ನೀವು ಯಾವಾಗಲೂ ಕಿಚನ್ನ ಡಂಪ್ ಮಾಡೋದೇ ತೋರಿಸ್ತೀರಾ, ತರಕಾರಿ ಬರೋದನ್ನು ಯಾವತ್ತೂ ತೋರಿಸಿಲ್ಲ ಅಂತ ನನ್ನನ್ನು ಕ್ವಶನ್ ಮಾಡಿದರು. ಆ ಕ್ವಶನ್ಗೆ ಆನ್ಸರು ಇವತ್ತು ನಾನು ಇದು ಅಂತ ಅಂದ್ಕೊತೀನಿ. ನೋಡಿ, ಯಾವ ಥರ ಕಿಚನ್ ವೇಸ್ಟಲ್ಲಿ ಬೆಳೆದಿರೋಂಥ ಸೋರೆಕಾಯಿ. ನಾವು ಯಾವತ್ತೂ ಅಷ್ಟೇ ಬಳ್ಳಿ ಹೋಗುವಂಥ ತರಕಾರಿಗಳಿಗೆ ನಾವು ಸ್ವಲ್ಪ ಅಗಲವಾಗಿರೋ ಕಂಟೈನರ್ನ ಚೂಸ್ ಮಾಡ್ಕೋಬೇಕು. ಚೂಸ್ ಮಾಡಿಕೊಂಡಾಗ ಏನಾಗುತ್ತಂದರೆ, ಒಂದು ಬೀಜ 2 ಬೀಜ ಇಟ್ಟರೆ ನಮಗೆ ತರಕಾರಿ ಸರಿಯಾಗಿ ಬರೋದಿಲ್ಲ. ನಾವು ಒಂದು 3-4 ಬೀಜನ ನಾಟಿ ಮಾಡಿಕೊಂಡ್ರೆ ನಮಗೆ ತರಕಾರಿ ಜಾಸ್ತಿನೇ ಬರುತ್ತೆ. ಹಾಗೆಯೇ ನಮಗೆ ತುಂಬ ತರಕಾರಿನೂ ಸಿಗುತ್ತೆ. ಹಾಗೆಯೇ ನೀವೇನು ನೋಡ್ತಾ ಇದ್ದೀರಾ, ಬನ್ನಿ ಇದನ್ನು ನಾವು ಇವಾಗ ಹಾರ್ವೆಸ್ಟ್ ಮಾಡೋಣ. ಯಾವ ಥರ ಬಂದಿದೆ ಅಂತ ನಾನೊಂದು ಪ್ರಯೋಗ ಮಾಡಿದ್ದೀನಿ. ನಾವು ಮೊದಲು ಪ್ರಯೋಗ ಮಾಡಿ ಇನ್ನೊಬ್ಬರಿಗೆ ತಿಳಿಸ್ಕೊಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೋಡಿ ಯಾವ ಥರ ನನಗೆ ಈ ಗಿಡದಲ್ಲಿ ಒಂದೊಂದು ಲೈನ್ಗೆ ನಾನು 3 ಗಿಡ ಇಟ್ಟಿದ್ದೀನಿ. ಆ 3 ಗಿಡದಲ್ಲಿ ಬಂದಿರೋಂಥ ಕಾಯಿಗಳಿದು. ನನಗೆ ಹತ್ರ 5ರಿಂದ 6 ಕಾಯಿ ನನಗೆ ಸೋರೆಕಾಯಿ ಇದರಲ್ಲಿ ಸಿಕ್ಕಿದೆ. ಹಾಗೆಯೇ ನಾವು ಪಾಟ್ ಮಿಕ್ಸಿಂಗ್ ಮಾಡುವಾಗ ಅಥವಾ ಕಿಚನ್ ಕಾಂಪೋಸ್ಟ್ ಹಾಕೋವಾಗೂ ಅಷ್ಟೇ, ನಾವು ಯಾವುದೇ ಕಾರಣಕ್ಕೂ 15 ದಿವಸಕ್ಕೆ 20 ದಿವಸಕ್ಕೆ ಕಿಚನ್ ಕಾಂಪೋಸ್ಟ್ನ ಡಂಪ್ ಮಾಡಿ ಹಾಗೆಯೇ ಬೀಜ ಇಟ್ಟರೆ ಯಾವುದೇ ಕಾರಣಕ್ಕೂ ತರಕಾರಿ ನಾವು ಅಂದ್ಕೊಂಡಂಗೆ ಬರೋದಿಲ್ಲ. ಹಾಗೆಯೇ ನಾವು ಇದನ್ನು 1 ತಿಂಗಳ ಕಾಲ ಬಿಡಬೇಕು ಕಿಚನ್ ಕಾಂಪೋಸ್ಟು ಆಗೋದಕ್ಕೆ. ನಾವು ಬೇರೆ ಕಡೆ ಬೀಜ ಹಾಕಿ ನಾವು ಗಿಡನ ಬೆಳೆಸ್ಕೋಬೇಕು. ಗಿಡನ ಬೆಳೆಸ್ಕೊಂಡು ನಾವು ಕಿಚನ್ ಕಾಂಪೋಸ್ಟಲ್ಲಿ ಇಟ್ಟಾಗ ಗಿಡ ದೊಡ್ಡದಾಗೋಷ್ಟೊತ್ತಿಗೆ ಕಿಚನ್ ಕಾಂಪೋಸ್ಟಲ್ಲಿರೋ ಅಂಥ ಕಾಂಪೋಸ್ಟ್ ಎಲ್ಲ ತುಂಬ ಚೆನ್ನಾಗಿ ಗೊಬ್ಬರ ಆಗಿರುತ್ತೆ. ಅದಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳೆಲ್ಲನೂ ಗಿಡಕ್ಕೆ ಸಿಗುತ್ತೆ. ಆಗ ಕಾಯಿ ಮತ್ತು ಹೂವು ಬರೋದಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಕಾಯಿ ಹೂವು ಬಿಟ್ಟಾಗ ಸ್ವಲ್ಪ ಗೊಬ್ಬರ ಮತ್ತು ಬೋನ್ ಮಿಲ್ನ ಮಿಕ್ಸ್ ಮಾಡಿ ಕೊಟ್ಟರೆ ಇನ್ನೂ ತುಂಬ ಕಾಯಿ ಶೇಪ್ ಬರುತ್ತೆ. ಹಾಗೆಯೇ ಕಾಯಿ ಗಾತ್ರ ಬರೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವು 8 ದಿವಸಕ್ಕೊಂದ್ಸತಿ 3 ದಿವಸಕ್ಕೊಂದ್ಸತಿ ಗಿಡನ ನಾವು ನೀರಲ್ಲಿ ವಾಶ್ ಮಾಡ್ತಾಯಿದ್ರೆ ಯಾವುದೇ ಥರ ರೋಗಗಳು ಬರೋದಿಲ್ಲ. ಹೀರೆಕಾಯಿ ಅಷ್ಟೇ, ನನಗೆ ತರಕಾರಿ ತುಂಬ ಚೆನ್ನಾಗಿ ಈ ಸತಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ತರಕಾರಿ ತುಂಬ ಚೆನ್ನಾಗಿ ಬಂದಿದೆ. ಇದೇ ಲೈನಲ್ಲಿ ನನಗೆ ಹೀರೆಕಾಯಿ 4ರಿಂದ 5 ಹೀರೆಕಾಯಿ ನನಗೆ ಸಿಕ್ಕಿದೆ. ನಾವು ಯಾವಾಗಲೂ ಅಷ್ಟೇ ಡ್ರೈನೇಜ್ಗಳನ್ನ ಕ್ಲಿಯರಾಗಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ನಿಂತ್ಕೊಬಾರ್ದು. ನಾವು ಆ ಥರ ನೋಡಿಕೊಂಡ್ರೆ ನೋಡಿ ಈ ಥರ ನಾವು ತರಕಾರಿನ ಆರಾಮಾಗಿ ಬೆಳ್ಕೋಬೋದು. ಕಿಚನ್ ಕಾಂಪೋಸ್ಟು ಕೆಲವ್ರು ಹೇಳ್ತಾರೆ ಹುಳ ಬರುತ್ತೆ, ವಾಸನೆ ಬರುತ್ತೆ. ಹೌದು, ನಾವು ಯಾವಾಗ ಪ್ರೋಸೆಸ್ಸು ಸರಿಯಾಗಿ ಮಾಡೋದಿಲ್ವೋ ಆವಾಗ ವಾಸನೆನೂ ಬರುತ್ತೆ, ಕಿಚನ್ ಕಾಂಪೋಸ್ಟು ಹುಳನೂ ಬರುತ್ತೆ. ನಾವು ಕರೆಕ್ಟಾಗಿ ಪ್ರೋಸೆಸ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಯಾವುದೇ ಥರದ ಹುಳುಗಳಾಗಲಿ ಯಾವುದೇ ಥರ ವಾಸನೆ ಆಗಲಿ ಬರೋದಿಲ್ಲ. ನಾನು ತುಂಬ ಕಿಚನ್ ಕಾಂಪೋಸ್ಟ್ನ ಮಾಡಿ ನೋಡಿದ್ದೀನಿ, ಆದರೆ ನನಗೆ ತುಂಬ ಸಕ್ಸಸ್ ಆಗಿದ್ದು ನೀವೇನು ನೋಡ್ತಾ ಇದ್ದೀರಾ ಅದೇನೇ. ನಾನು ಮುಂದಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಮಾಡಿದೆ, ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಬದನೆಕಾಯಿ ಒಂದು 3 ಗಿಡ ಬದನೆ ಗಿಡ ಇಟ್ಕೊಂಡ್ರೆ ಸಾಕು, ನಮ್ಮ ಮನೆಗಾಗೋಷ್ಟು ಬದನೆಕಾಯಿ ಸಿಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.